ನಮಸ್ತೆ ಫ್ರೆಂಡ್ಸ್, ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕ್ರಾಸ್ ಬಾಡಿ ಬ್ಯಾಗ್ ಅಥವಾ ಸ್ಲಿಂಗ್ ಬ್ಯಾಗ್ ಹೊಲೆಯೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಯಾವ ಬಟ್ಟೆಯಲ್ಲಿ ಹೊಲಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ತಾ ಇದ್ದೇನೆ. ನಮ್ಮ ಕಸ್ಟಮರ್ ಜಾಸ್ತಿ ಬ್ಲ್ಯಾಕ್ ಮೇಲೆ ಇಷ್ಟಪಡೋದ್ರಿಂದ ಜಾಸ್ತಿ ಬ್ಲ್ಯಾಕ್ ಮೇಲೆ ಕಲರ್ಸು ಜಾಸ್ತಿ ಇರುತ್ತೆ ನನ್ನ ಹತ್ರ. 3 ಬಟ್ಟೆನೂ ಕೂಡ ಚೆನ್ನಾಗಿದೆ, ಯಾವುದ್ರಲ್ಲಿ ಹೊಲಿದ್ರೂ ಕೂಡ ಚೆನ್ನಾಗಿ ಕಾಣುತ್ತೆ. ಹೊಲಿದಾದ್ಮೇಲೆ ನಾನು ಈ ಬಟ್ಟೆ ಉಪಯೋಗಿಸಿ ಹೊಲಿತೇನೆ. 10 ಇಂಚ್ ಅಗಲ ಇದೆ, 18.5 ಇಂಚು ಉದ್ದ ಇರೋದು ಒಂದು ಪೀಸ್ ಬೇಕಾಗುತ್ತೆ. ಇದೇ ಅಳತೆಗೆ ಒಂದು ಲೈನಿಂಗು ಮತ್ತು ಫೋಮ್ ಬೇಕಾಗುತ್ತೆ. ಫಸ್ಟು ಲೈನಿಂಗು, ಆಮೇಲೆ ಫೋಮು, ಮೇನ್ ಕ್ಲಾತ್ ಇಟ್ಬಿಟ್ಟು 4 ಕಡೆ ಹೊಲಿದ್ಬಿಟ್ಟು ಸ್ಟ್ರೈಟು ಒಂದು 3 ಇಂಚು ಅಥವಾ 2 ಇಂಚಿಗೆ ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ಫಸ್ಟ್ ಈ ರೀತಿಯಾಗಿ. ನಂತರ ಎರಡೂ ಸೈಡುವೆ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಬೇಕು. ಇನ್ನೊಂದು ಸೈಡು ಅಷ್ಟೇ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ಈ ರೀತಿಯಾಗಿ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. 2.5 ಇಂಚಿಗೆ ಮಾರ್ಕ್ ಹಾಕಿ ಲೈನ್ ಹಾಕ್ಕೊಳ್ಬೇಕು. ನಿಮಗೆ ಕಟಿಂಗ್ ಮಾಡಲಿಕ್ಕೆ ಕರೆಕ್ಟಾಗಿ ಕೂರುತ್ತೆ. ನಂತರ 2 ಸೈಡುವೆ ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ 10 ಇಂಚು ಉದ್ದ ಇರೋದು 3 ಜಿಪ್ ಬೇಕಾಗುತ್ತೆ. ಫಸ್ಟು ಒಂದು ಸೈಡ್ ಕಟ್ ಮಾಡಿರೋ ಕಡೆ ಜಿಪ್ಪನ್ನು ಮೇನ್ ಬಟ್ಟೆ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕಬೇಕು. ಹೊಲಿಗೆ ಹಾಕಾದ್ಮೇಲೆ ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಮತ್ತು ಸೀದಾ ಇಟ್ಕೊಳ್ಬೇಕು. ಕಟ್ ಮಾಡಿ ಎತ್ತಿಟ್ಟಿರ್ತೀವಲ್ಲ ಆ ಪೀಸ್ನ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು ಜಿಪ್ ಮೇಲೆ. ನಂತರ ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿ ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಇನ್ನೂ ಒಂದು ಸೈಡು ಅಷ್ಟೇ, ಆ ಸೈಡ್ ಯಾವ ರೀತಿ ಜಿಪ್ ಸ್ಟಿಚ್ ಮಾಡಿದ್ವಿ ಅದೇ ರೀತಿ 2 ಕಡೆನೂ ಹೊಲಿಗೆ ಹಾಕ್ಕೊಂಡು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ನಂತರ 2 ಜಿಪ್ಪಿಗೂ ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸಿರಬೇಕು. ಸ್ವಲ್ಪ ಈ ರೀತಿಯಾಗಿ ಜಿಪ್ಪು ಓಪನ್ ಮಾಡಿ ರನ್ನರ್ಸ್ ಹಾಕ್ಕೊಳ್ಬೇಕು. ಈ ರೀತಿ ಇನ್ನೂ ಒಂದು ಸೈಡು ಅಷ್ಟೇ ಇದೇ ರೀತಿ ರನ್ನರ್ಸ್ ಹಾಕ್ಕೊಳ್ಬೇಕು. ಸ್ವಲ್ಪ ಜಿಪ್ ಓಪನ್ ಮಾಡಿ ರನ್ನರ್ಸ್ ಹಾಕಿ ಮಧ್ಯದಲ್ಲೇ ನಿಲ್ಲಿಸ್ಕೊಳ್ಬೇಕು. 2 ಕಡೆನೂ ರನ್ನರ್ಸ್ ಹಾಕಿ ಆಗಿದೆ. ನಂತರ ಇನ್ನೊಂದು ಜಿಪ್ಪನ್ನು ಓಪನ್ ಮಾಡಿ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಮೇನ್ ಬಟ್ಟೆ ಮೇಲೆ ಉಲ್ಟಾ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. 2 ಕಡೆನೂ ಹೊಲಿಗೆ ಹಾಕಿ ಆಗಿದೆ ಜಿಪ್ಪಿಗೆ. ಇದೇ ಅಳತೆದು ಒಂದು ಲೈನಿಂಗ್ ಬಟ್ಟೆ ಬೇಕಾಗುತ್ತೆ. ಲೈನಿಂಗ್ ಬಟ್ಟೆ ಮೇಲೆ ಜಿಪ್ ಹಾಕಿ ರೆಡಿ ಮಾಡ್ಕೊಂಡಿರೋ ಪೀಸ್ನ ಈ ರೀತಿಯಾಗಿ ಉಲ್ಟಾ ಇಡಬೇಕು. 2 ಸೈಡುವೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ನಾನು ತೋರಿಸ್ತಿರೋ ರೀತಿ 2 ಸೈಡು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಈ ರೀತಿಯಾಗಿ ಸೀದಾ ಮಾಡ್ಕೊಳ್ಬೇಕು. ಸೀದಾ ಮಾಡಿಬಿಟ್ಟು ಇಲ್ಲಿ ಜಿಪ್ ಹಾಕಿರ್ತೀವಲ್ಲ ಅಲ್ಲಿ ಸಮ ಮಾಡ್ಕೊಳ್ಬೇಕು. ನೀಟಾಗಿ ಸಮ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. 2 ಸೈಡುವೆ ಟಾಪ್ ಸ್ಟಿಚ್ ಹೊಲ್ಕೊಂಡು ಆಗಿದೆ. ನಂತರ ಈ ರೀತಿಯಾಗಿ ಫಸ್ಟು ಸೆಂಟ್ರು ಮಾಡಿಕೊಂಡು ಸೆಂಟ್ರಿಗೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಇಲ್ಲಿ ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಸೆಂಟ್ರಿಗೆ ಹೊಲಿಗೆ ಹಾಕಾದ್ಮೇಲೆ ಸೀದಾ ಇಟ್ಕೊಂಡು 2 ಸೈಡು ಹೊಲಿಗೆ ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು 2 ಸೈಡು ಹೊಲಿಗೆ ಹಾಕಿ ಆದಮೇಲೆ. ಈ ರೀತಿಯಾಗಿ ಮೇನ್ ಬಟ್ಟೆನ ರೆಡಿ ಮಾಡ್ಕೊಳ್ಬೇಕು. ಹ್ಯಾಂಡಲ್ಗೆ 3.5 ಇಂಚು ಅಗಲ ಇರೋದು 60 ಇಂಚು ಉದ್ದ ಇರೋದು ಒಂದು ಪೀಸ್ ಬೇಕಾಗುತ್ತೆ. ಬಟ್ಟೆನ ಉಲ್ಟಾ ಇಟ್ಕೊಂಡು ಫಸ್ಟ್ ಒಂದು 3/4 ಇಂಚು ಒಳಗಡೆ ಫೋಲ್ಡ್ ಮಾಡಿ, ನಂತರ ಅರ್ಧ ಇಂಚು ಒಂದು ಸಲ, ಅರ್ಧ ಇಂಚು ಒಂದು ಸಲ 2 ಸರಿ ಫೋಲ್ಡ್ ಮಾಡಿ ಇಟ್ಬಿಟ್ಟು 2 ಸೈಡುವೆ ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಹ್ಯಾಂಡಲ್ನ ರೆಡಿ ಮಾಡ್ಕೊಳ್ಬೇಕು. ಹ್ಯಾಂಡಲ್ ರೆಡಿ ಮಾಡ್ಕೊಂಡು ಆದಮೇಲೆ 8 ಇಂಚಿಗೆ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ 8 ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಅಳತೆ 8 ಇಂಚಿದೆ. 8 ಇಂಚಿಗೆ ಕಟ್ ಮಾಡ್ಕೊಂಡಿರೋದನ್ನು 2 ಪೀಸ್ ಮಾಡ್ಕೊಳ್ಬೇಕು. ಜಿಪ್ ಹಾಕಿ ರೆಡಿ ಮಾಡ್ಕೊಂಡಿರೋ ಪೀಸ್ಗೆ ರನ್ನರ್ಸ್ ಹಾಕ್ಕೊಳ್ಬೇಕು. ಫಸ್ಟು ಒಂದು ಸೈಡ್ ರನ್ನರ್ಸ್ ಹಾಕ್ಕೊಂಡು ಈ ರೀತಿ ಒಂದು ಸರಿ ರನ್ನರ್ಸ್ ಹಾಕಿ ತೆಗೆದುಬಿಡಬೇಕು. ನಂತರ ಸ್ವಲ್ಪ ಜಿಪ್ಪನ್ನ ಓಪನ್ ಮಾಡಿ ಪುನಃ ಇನ್ನೊಂದು ಸರಿ ರನ್ನರ್ಸ ಅಲ್ಲಿಂದನೇ ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಮಧ್ಯದಲ್ಲೇ ರನ್ನರ್ಸ ನಿಲ್ಲಿಸ್ಕೊಳ್ಬೇಕು. ಜಿಪ್ ಹಾಕಿ ರನ್ನರ್ಸ್ ಹಾಕಿರೋ ಕಡೆಯಿಂದ ಸಮವಾಗಿ ಇಟ್ಕೊಂಡು ಸೆಂಟ್ರ್ ಮಾಡ್ಕೊಳ್ಬೇಕು. ಈ ರೀತಿ ಸೆಂಟ್ರ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ಇನ್ನೊಂದು ಸೈಡು ಅಷ್ಟೇ ಜಿಪ್ ಹಾಕಿರೋ ಕಡೆಯಿಂದ ಕೆಳಗಡೆ ಭಾಗದಲ್ಲಿ ಸೆಂಟ್ರ್ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ಹ್ಯಾಂಡಲ್ನ 8 ಇಂಚಿಗೆ ಕಟ್ ಮಾಡಿಕೊಂಡು 2 ಪೀಸ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಡಿ ರಿಂಗ್ನ ತಗೊಂಡು ಈ ರೀತಿಯಾಗಿ ಮಧ್ಯ ಹಾಕ್ಕೊಳ್ಬೇಕು. ಮಧ್ಯ ಹಾಕ್ಕೊಂಡು ಜಿಪ್ ಹಾಕಿರ್ತೀವಲ್ಲ ಅಲ್ಲಿ ಸೆಂಟ್ರ್ ಜಿಪ್ಪಿಗೆ ಕರೆಕ್ಟಾಗಿ ಸೆಂಟ್ರ್ ಜಿಪ್ಪಿಗೆ ಈ ರೀತಿಯಾಗಿ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಇನ್ನೂ ಒಂದು ಸೈಡು ಅಷ್ಟೇ ಸೆಂಟ್ರ್ ಜಿಪ್ಪಿಗೆ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಸೈಡ್ ಪೀಸ್ ಕೊಡಲಿಕ್ಕೆ 3.5 ಇಂಚು ಅಗಲ 7 ಇಂಚು ಉದ್ದ ಇರೋದು 2 ಪೀಸು ಮೇನ್ ಬಟ್ಟೆ ಬೇಕಾಗುತ್ತೆ. 2 ಪೀಸ್ಗೂ ಲೈನಿಂಗು ಫೋಮು ಹಾಕಿ ಸ್ಟಿಚ್ ಮಾಡ್ಕೊಳ್ಬೇಕು. ಮಧ್ಯೆ ಕೂಡ ಒಂದೊಂದು ಹೊಲಿಗೆ ಹಾಕ್ಕೊಳ್ಬೇಕು.
ಹೊಲಿಗೆ ಹಾಕಿ ಆದಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡ್ಕೊಳ್ಬೇಕು. ಮಧ್ಯ ಫೋಲ್ಡ್ ಮಾಡಿಕೊಂಡು ಫೋಲ್ಡ್ ಆಗಿರೋ ಕಡೆಯಿಂದ 1 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. ನಂತರ ಮೇಲಿಂದ ಕೆಳಗಡೆಗೆ 3.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು. 1 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಂದ ಕೆಳಗಡೆಗೆ 3.5 ಇಂಚಿಗೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಗೆ ಸಮವಾಗಿ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನೊಂದು ಪೀಸ್ನೂ ಕೂಡ ಇದೆ ಶೇಪನ್ನ ಇಟ್ಬಿಟ್ಟು ಕಟ್ ಮಾಡ್ಕೊಳ್ಬೋದು ಅಥವಾ ಮಾರ್ಕ್ ಹಾಕ್ಕೊಂಡಾದರೂ ಕಟ್ ಮಾಡ್ಕೊಳ್ಬೋದು. 2 ಸೈಡು ಪುನಃ ಹೊಲಿಗೆ ಹಾಕ್ಕೊಳ್ಬೇಕು ಕಟಿಂಗ್ ಆದಮೇಲೆ. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಮತ್ತು ಮೇಲ್ಗಡೆ 2 ಸೈಡುವೆ ಮಾರ್ಕ್ ಹಾಕ್ಕೊಂಡು ಸೆಂಟ್ರ್ ಮಾಡ್ಕೊಳ್ಬೇಕು. ಫಸ್ಟು 2 ಪೀಸ್ಗೂ ಜಿಪ್ ಹಾಕಿ ರೆಡಿ ಮಾಡ್ಕೊಂಡಿರೋ ಪೀಸು ಸೆಂಟ್ರ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಕೆಳಗಡೆ ಶೇಪ್ ತೆಗ್ದಿರಲ್ವಲ್ಲ ಆ ಪೀಸ್ ಕೆಳಗಡೆ ಬರೋ ರೀತಿಯಾಗಿ ಇಟ್ಕೊಂಡು 2 ಸೈಡುವೆ ಮೇಲೆ ಮತ್ತು ಕೆಳಗೆ ಹೊಲಿಗೆ ಹಾಕ್ಕೊಳ್ಬೇಕು. ಮೇಲ್ಗಡೆ ಜಿಪ್ ಹಾಕಿಕೊಂಡಿರ್ತೀವಲ್ಲ ಅಲ್ಲೂ ಕೂಡ ಸೆಂಟ್ರ್ ಮಾಡ್ಕೊಂಡಿರ್ತೀವಲ್ಲ ಮಧ್ಯ ಜಿಪ್ಪಿಗೆ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಿದಾಗ 2 ಸೈಡುವೆ 1 ಫೀಟ್ ಬಿಟ್ಟಿರಬೇಕು. 2 ಸೈಡು ಈ ರೀತಿಯಾಗಿ ಬಿಟ್ಟಿರಬೇಕು. ಮೇಲೆ ಕೆಳಗೆ 2 ಸೈಡು ಹೊಲಿಗೆ ಹಾಕಿ ಆದಮೇಲೆ ಸೈಡ್ ಹೊಲ್ಕೊಳ್ಬೇಕು. ಈ ರೀತಿಯಾಗಿ ಸಮವಾಗಿ ಇಟ್ಕೊಂಡು 2 ಸೈಡುವೆ ಸೈಡ್ ಹೊಲ್ಕೊಳ್ಬೇಕು. ಇನ್ನೂ ಒಂದು ಸೈಡು ಅಷ್ಟೇ ಜಿಪ್ಪಿಂದ ಮೇಲ್ಗಡೆ ಮತ್ತು ಬ್ಯಾಕ್ ಕೆಳಗಡೆ 2 ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೇನೆ. ನಂತರ ಸೈಡ್ ಹೊಲ್ಕೊಳ್ಬೇಕು. 2 ಸೈಡು ಈ ರೀತಿಯಾಗಿ ಸಮವಾಗಿ ಇಟ್ಕೊಂಡು ಸೈಡ್ ಹೊಲ್ಕೋಬೇಕು. 2 ಪೀಸು ಸೈಡ್ ಪೀಸು ಕೊಟ್ಟೆ ಆಗಿದೆ. ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಸೆಂಟ್ರ್ ಜಿಪ್ನ ರನ್ನರ್ಸ್ ಓಪನ್ ಮಾಡಿಕೊಂಡು ಈ ರೀತಿಯಾಗಿ ಸೀದಾ ಮಾಡ್ಕೊಳ್ಬೇಕು. ಫಸ್ಟು ಸೀದಾ ಮಾಡ್ಕೊಂಡು ಆದಮೇಲೆ ಹ್ಯಾಂಡಲ್ನ ರಿಂಗ್ ಒಳಗಡೆ ಹೊರಗಿಂದ ಒಳಗಡೆಗೆ ಬರೋ ಹಾಗೆ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಹಾಕಾದ್ಮೇಲೆ ಒಳಗಡೆ ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಹೊಲಿಗೆ ಹಾಕ್ಕೊಳ್ಬೇಕು. ಇನ್ನೊಂದು ಸೈಡು ಅಡ್ಜಸ್ಟೇಬಲ್ನ ತಗೊಂಡು ಅಡ್ಜಸ್ಟೇಬಲ್ ಒಳಗಡೆ ಈ ರೀತಿಯಾಗಿ ತೂರಿಸ್ಕೊಳ್ಬೇಕು. ಫಸ್ಟ್ ಅಡ್ಜಸ್ಟೇಬಲ್ ಒಳಗಡೆ ಈ ರೀತಿಯಾಗಿ ಹಾಕ್ಕೊಂಡಾದಮೇಲೆ ಡಿ ರಿಂಗ್ ಇನ್ನೊಂದು ಸೈಡ್ ಇರುತ್ತಲ್ಲ ಅಲ್ಲಿಗೆ ಹೊರಗಡೆಯಿಂದ ಈ ರೀತಿಯಾಗಿ ಹಾಕ್ಕೊಳ್ಬೇಕು. ಹೊರಗಡೆಯಿಂದ ಹಾಕ್ಕೊಂಡು ನಂತರ ಅಡ್ಜಸ್ಟೇಬಲ್ ಇರುತ್ತಲ್ಲ ಅಲ್ಲಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಬರೋ ಹಾಗೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು ತೋರಿಸ್ತಿರೋ ರೀತಿ ಅಡ್ಜಸ್ಟೇಬಲಲ್ಲಿ ಮಧ್ಯೆ ಒಂದು ಕಡ್ಡಿ ಇರುತ್ತೆ. ಆ ಕಡ್ಡಿ ಒಂದು ಸೈಡಿಂದ ಹಾಕ್ಕೊಂಡು ಇನ್ನೊಂದು ಸೈಡಿಂದ ತೆಗಿಬೇಕು ಹ್ಯಾಂಡಲ್ನ. ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೇನೆ ನೋಡಿ. ಈ ರೀತಿಯಾಗಿ ಹಾಕ್ಕೊಂಡು ಈಗ ಈ ರೀತಿ ಇಟ್ಕೊಂಡಾಗ ಅದು ಸಪ್ರೇಟ್ ಆಗಬೇಕು. ಈ ರೀತಿ ಇಟ್ಕೊಂಡಾಗ ಸಪ್ರೇಟ್ ಆಗಬೇಕು. ಆ ಥರ ಹಾಕ್ಕೊಂಡು ಒಂಚೂರು ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಡಿ ರಿಂಗಿಗೆ ಹಾಕಿರ್ತೀವಲ್ಲ ಅದಕ್ಕೆ ಇನ್ನು ಈ ಪೀಸ್ನ ಜಾಯಿಂಟ್ ಮಾಡಬೇಕು. ಇವಾಗ 3 ಜಿಪ್ ಇರುವ ಕ್ರಾಸ್ ಬಾಡಿ ಬ್ಯಾಗ್ ಅಥವಾ ಸ್ಲಿಂಗ್ ಬ್ಯಾಗ್ ರೆಡಿಯಾಗಿದೆ. ಮೇನ್ ಜಿಪ್ಪು ಸೈಡ್ ಬಟ್ಟೆ ಕೊಟ್ಟು ಹೊಲಿದಿರೋದ್ರಿಂದ ತುಂಬ ಸ್ಪೇಸಿಯಸ್ ಆಗಿರುತ್ತೆ. ನಂತರ ಸೈಡ್ ಜಿಪ್ ಈ ರೀತಿಯಾಗಿ ಬ್ಯಾಕ್ ಸೈಡ್ ಒಂದು ಫ್ರಂಟ್ ಸೈಡ್ ಒಂದು 2 ಸೈಡು ಕೂಡ ಜಿಪ್ ಬಂದಿರುತ್ತೆ. ಅಡ್ಜಸ್ಟೇಬಲ್ ಮತ್ತು 2 ಸೈಡುವೆ ಡಿ ರಿಂಗ್ ಹಾಕಿ ಹೊಲಿದಿರೋದ್ರಿಂದ ರೆಡಿಮೇಡ್ ಕ್ರಾಸ್ ಬಾಡಿ ಬ್ಯಾಗ್ ಥರನೇ ಇರುತ್ತೆ. ನೋಡಲಿಕ್ಕೆ ತುಂಬ ಲುಕ್ ಇರುತ್ತೆ ಮತ್ತು ಒಳಗಡೆ ಕೂಡ ಸ್ಪೇಸಿಯಸ್ ಆಗಿರುತ್ತೆ. ನೀವು ಲಾಂಗ್ ಟೈಮು ಹಾಕ್ಕೊಂಡು ಹೋಗೋದಿದ್ರೆ ತುಂಬ ವೆಯ್ಟ್ ಕಡಿಮೆ ಇರುತ್ತೆ, ಲೈಟ್ ವೆಯ್ಟ್ ಇರುತ್ತೆ. ಅದರಿಂದಾಗಿ ನಮಗೆ ಭುಜ ಭಾರ ಅನಿಸೋದಿಲ್ಲ. ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೈ ಫ್ರೆಂಡ್ಸ್. ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಇನ್ನು ಮುಂದೆ ಹೆಚ್ಚು ವಿಡಿಯೋ ಬಿಡಲು ಪ್ರಯತ್ನ ಪಡುತ್ತೇನೆ.